Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಬನ್ನಿ ರಾಮನವಮಿಗೆ ರಾಮ ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಒಂದಷ್ಟು ದುಷ್ಟ ಸಹವಾಸದಿಂದ ದೂರ ಇರಿ, ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮಹಾಲಕ್ಷ್ಮಿ, ಪಾರ್ವತಿ, ಕೃಷ್ಣ ಮತ್ತೆ ಸರಸ್ವತಿ ಎಲ್ಲಕ್ಕಿಂತ ಮುಖ್ಯವಾಗಿ ಸದ್ಯಕ್ಕೆ ನೀವಿರುವಂಥ ನಿಮ್ಮ ಗ್ರಹಗತಿಗಳಿರ್ಬಹುದು, ನಿಮ್ಮ ಕರೆಂಟ್ ಸಿಚುವೇಶನ್ ಇರಬಹುದು, ಎರಡೂ ಕೂಡ ನಿಮ್ಗೆ 3 ದೇವಿಯರ ಆಶೀರ್ವಾದದೊಂದಿಗೆ ಮುನ್ನಡೆಯಿರಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದ ಕಡೆ ಫೋಕಸ್ ಮಾಡಿ, ಫ್ಯಾಮಿಲಿ ಲೈಫ್ ಕಡೆ ಫೋಕಸ್ ಮಾಡಿ, ಜೊತೆಗೆ ಅರ್ನಿಂಗ್, ಲರ್ನಿಂಗ್ ಅಂಡ್ ಬಿ ಪಾಸಿಟಿವ್ ಅನ್ನೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶತ್ರುಗಳೆಲ್ಲ ದೂರ ಆಗ್ತಾರೆ, ಶತ್ರು ಭಯ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಶತ್ರುಗಳಿಂದ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಶತ್ರುಗಳಿಂದ ನಿಮ್ಗೆ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಯಶಸ್ಸನ್ನ ಗಳಿಸ್ತೀರಾ. ಹೆಚ್ಚು ಓದೋದ್ರ ಕಡೆ ಗಮನನ ಕೊಡಿ. ಜೊತೆಗೆ ಮಂತ್ರ ಜಪನ ಮಾಡಿ, ಪರ್ಲಿಗೆ ಸಂಬಂಧಪಟ್ಟಂಗೆ ಮುತ್ತಿನ ಹಾರನ ತಗೊಂಡು ಜಪ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅಥವಾ ಸ್ಫಟಿಕ ಮಣಿ ಕೂಡ ಇರಬಹುದು, ಅದರಿಂದ ಜಪ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಾರಾಯಣಿ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದು ಇದೆ. ಭಯ ಬೇಡ, ಸುಮ್ಮನೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಕರೆಂಟ್ಲಿ ಲವ್ ಲೈಫ್ ಬಗ್ಗೆ ಅಥವಾ ಮ್ಯಾರೇಜ್ ಲೈಫ್ ಬಗ್ಗೆ ಹೆಚ್ಚಿನ ಗಮನನ ಕೊಡಿ, ಮಕ್ಕಳ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಪಾದಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಪಾದಗಳಲ್ಲಿ ಸ್ಥಿರತೆನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಹೇಗಂದ್ರೆ ಹಾಗೆ ಬಟ್ಟೆ ಹಾಕೊಂಡು ಓಡಾಡೋದು ಬೇಡ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಮ್ಯಾರೇಜ್ ಎನರ್ಜಿ ಇದೆ, ಮ್ಯಾರೇಜ್ ಬರ್ತಾ ಇದೆ, ಸ್ಟಡಿ ಕೂಡ ಬರ್ತಾ ಇದೆ. ಸೊ ಲಕ್ಷ್ಮೀ ಪಾರ್ವತಿ ಸರಸ್ವತಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನೀವು ಫೈನಾನ್ಷಿಯಲ್ ವಿಚಾರದ ಕಡೆ, ಫ್ಯಾಮಿಲಿ ಲೈಫ್ ಕಡೆ, ಮತ್ತೆ ನಿಮ್ಮ ಸೆಲ್ಫ್ ವರ್ತ್ ಮತ್ತೆ ಸೆಲ್ಫ್ ಗ್ರೋತ್ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಬೇಕು. ಇದು ಮೂರನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಅಷ್ಟು ಸುಲಭವಾಗಿ ಇಲ್ಲ. ಸೊ ಮೋಹಿನಿ ಅವತಾರ ಇಲ್ಲಿ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ನೀವು ಮ್ಯಾನೇಜ್ ಮಾಡಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಒಂದು ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಎಸ್ಪೆಷಲಿ ವೈಫ್ ಆಗಿ ತುಂಬಾ ಚೆನ್ನಾಗಿರೋರು ಬರ್ತಾರೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ಅಥವಾ ಸಿಂಗಲ್ ಆಗಿ ಮ್ಯಾರೇಜ್ ಆಗಿ ಸಿಂಗಲ್ ಆಗಿ ಯಾರಿದ್ದೀರಾ, ನಿಮ್ಗೂ ಕೂಡ ಮ್ಯಾರೇಜ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಹೆಚ್ಚಿನ ಒಂದಷ್ಟು ಭದ್ರತೆ, ರಕ್ಷೆ ಬೇಕು ಅಂದ್ರೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ದೇವಸ್ಥಾನದ ಉದ್ಘಾಟನೆಗೆ ನಿಮ್ಗೆ ಕರೆ ಬರಬಹುದು. ಹೋಗ್ಬಾರ್ದು ಅಂತ ಅನ್ಕೊಳ್ಬಹುದು ನೀವು. ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗತ್ತೆ. ಒಳ್ಳೆ ಕೆಲ್ಸಕ್ಕೆ ಭಯ ಬೇಡ, ಕಾಯುವಂಥವ್ರು ತುಂಬಾ ಜನ ಇದ್ದಾರೆ. ನಿಮ್ಗೆ ರಕ್ಷೆ ಇದೆ, ಎಲ್ಲಾ ಕಡೆಯಿಂದ ರಕ್ಷೆ ಕೂಡ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಮ್ಯೂಸಿಕ್ ಅಲ್ಲಿ ಒಂದು ಹೊಸ ಚಾರ್ಮೆ ಬರುತ್ತೆ, ಒಂದು ಹೊಸ ಬದಲಾವಣೆನೆ ಬರುತ್ತೆ ಅನ್ನುವಂಥದ್ದು ಇದೆ. ವಾಗ್ದೇವಿಯ ಆಶೀರ್ವಾದ ಕೂಡ ನಿಮ್ಮಲ್ಲಿ ಯಾವಾಗ್ಲೂ ಇದೆ. ಸೊ ಯಾರ ಆಶೀರ್ವಾದ ಇಲ್ಲ ಅಂದ್ರು ಸೊ ನಿಮ್ಮ ಇಷ್ಟ ದೈವದ ಅಥವಾ ನಿಮ್ಮ ಸಾಧನೆಯ ದೈವದ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಧೈರ್ಯವಾಗಿ ಇರಿ ಅನ್ನುವಂಥದ್ದು ಇದೆ. ನಂದೀಶ್ವರರ ಆಶೀರ್ವಾದ ಕೂಡ ಇದೆ. ಮತ್ತೆ ಕೃಷ್ಣ ಮತ್ತೆ ಗೋವುಗಳು ಎರಡು ಏನೋ ಸಂಬಂಧ, ಒಂದು ಸಮಥಿಂಗ್ ಏನೋ ವಿಚಾರಗಳು ಇದೆ ಇಲ್ಲಿ. ಅದೇನೋ ಸಮಥಿಂಗ್ ಹಿಡನ್ ತರ ಇದೆ. ಸೊ ನಂದೀಶ್ವರರಿಗೆ ಮತ್ತೆ ಕೃಷ್ಣನಿಗೆ ಸಂಬಂಧಪಟ್ಟಂಥದ್ದು. ಅಗೇನ್ ರಾಧಾ ಕೂಡ ಇದ್ದಾರೆ ಇಲ್ಲಿ, ರಾಧಮ್ಮ ಇದ್ದಾರೆ. ಸೊ ಒಬ್ಬರನ್ನೊಬ್ರು ಭೇಟಿ ಆಗುವಂತ ಸಂದರ್ಭ ಬರ್ತಾ ಇರಬಹುದು.
ಸೊ ಯಾರ ಮುಖಾಂತರನೋ ಯಾರು ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಲವ್ ಲೈಫ್ ಕಡೆ ಬೇಡ, ಜೀವನ ಲವ್ ಲೈಫ್ ಬೇಡ, ಬೆಟರ್ ಇಲ್ಲ ಅಂತ ಅನ್ಸಿ ಸೊ ಯಾರೋ ಲವ್ ಲೈಫ್ ಬೇಡ, ಕೆರಿಯರ್ ಕಡೆ ಗಮನನ ಕೊಡ್ತೀನಿ, ಓದಿನ ಕಡೆ ಗಮನನ ಕೊಡ್ತೀನಿ ಅಂತ ಇರ್ಬೋದು. ಸೊ ಡೆಫಿನೆಟ್ಲಿ ನಿಮ್ಗೆ ಮದ್ವೆ ಆಗತ್ತೆ. ಸೊ ಕೆರಿಯರ್ ಆಮೇಲೆ ಬಿಲ್ಡ್ ಮಾಡ್ತೀರಾ, ಮ್ಯಾರೇಜ್ ಆಗತ್ತೆ. ಯಾಕೆಂದ್ರೆ ರಿಯೂನಿಯನ್ ಎನರ್ಜಿ ಇದೆ ಇಲ್ಲಿ ಎನ್ನುವಂಥದ್ದು. ಎಸ್ಪೆಷಲಿ ಶಿವನ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇರೋರಿಗೆ ಶಿವನ ಆಶೀರ್ವಾದದಿಂದನೇ ನಿಮ್ಗೆ ಒಳ್ಳೆ ವಿವಾಹಕ್ಕೆ ಯೋಗ್ಯವಾದಂಥ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಇದೆ. ರಾಧಾಕೃಷ್ಣರ ಸಮಾಗಮ ಆಗುವಂಥದ್ದು ಒಂದ್ ರೀತಿ ಲವ್ ಲೈಫ್ ಅಲ್ಲಿ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹೊಸ ವೆಹಿಕಲ್ ಕೂಡ ತಗೊಳ್ತೀರಾ, ತಗೊಂಡಾಗ ಬ್ರೇಕ್ ಮೇಲೆ ಕಂಟ್ರೋಲ್ ಇಟ್ಕೊಂಡ್ರೆ ಆಯ್ತು. ಸೊ ಮುನ್ನಡೀರಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಕಳ್ದೋಗಿದ್ದಂಥ ವಸ್ತುಗಳು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗೋವುಗಳಿಗೆ ರಕ್ಷೆ ಕೂಡ ಇದೆ. ಶ್ರೀಕೃಷ್ಣ ಅಂತ ಗೋವುಗಳಿಗೆ ಸಮಸ್ಯೆ ಬಂದಾಗ ಕೃಷ್ಣನಿಗೆ ಅಥವಾ ಆಂಜನೇಯನಿಗೆ ಸಮಥಿಂಗ್ ಏನೋ ಅಲಂಕಾರ ಮಾಡಿದ್ದು ಅಥವಾ ಕುಂಕುಮಾರ್ಚನೆ ಮಾಡಿದ್ದು ಅಥವಾ ಬೇರೆ ಏನೋ ಸಿಂಧೂರ ಇರಬಹುದು, ಅದನ್ನ ತಗೊಂಬಂದು ಹಸುಗಳ ಮೇಲೆ ಸಮಥಿಂಗ್ ನಿಮ್ಗೆ ಇಷ್ಟ ಬಂದಂಗೆ ಏನೋ ಅವಾಗಿನ ಎನರ್ಜಿ ಅದು. ಸೊ ಅವಾಗ ಏನ್ ಅನ್ಸುತ್ತೋ ಆ ತರ ಬರೀರಿ. ಇಲ್ಲ ಕೈ ಹಚ್ಚಾಕ್ತಾರಲ್ಲ ಆ ತರ ಆದ್ರೂ ಹಾಕಿ, ಅಥವಾ ಶ್ರೀರಾಮ ಅಂತ ಆದ್ರೂ ಬರೀ, ಶ್ರೀಕೃಷ್ಣ ಅಂತ ಆದ್ರೂ ಬರೀರಿ, ಅಥವಾ ಬೇರೆ ಏನ್ ಬರಿಬೇಕು ಅನ್ಸುತ್ತೋ ಆ ಕ್ಷಣಕ್ಕೆ ಬರೀರಿ. ಇದರಿಂದ ಹಸುಗಳಿಗೆ ರಕ್ಷಣೆ ಸಿಗುತ್ತೆ, ಹಸುಗಳೆಲ್ಲ ಚೆನ್ನಾಗಿರುತ್ತೆ. ಗೋವುಗಳು ತಗೊಳ್ಬೇಕು ಅನ್ಕೊಂಡಿರೋರು ತಗೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ನಂದೀಶ್ವರರು ಮತ್ತೆ ಕೃಷ್ಣ ಇರುವಂತ ವಿಗ್ರಹನ ತಯಾರು ಮಾಡಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಏನಿದು ಅಂತ. ಬಟ್ ನಂದೀಶ್ವರರು ಯಾವಾಗ್ಲೂ ಶಿವನ್ ಜೊತೆ ಇರ್ತಾರೆ. ಸೊ ಕೃಷ್ಣ ಗೋವುಗಳ ಜೊತೆ ಇರ್ತಾರೆ. ಬಟ್ ಇಲ್ಲಿ ನಂಗೆ ನಂದೀಶ್ವರ ಮತ್ತೆ ಕೃಷ್ಣ ಇಬ್ಬರ ಸಮಾಗಮ ಸಮಥಿಂಗ್ ಏನೋ ವಿಶೇಷವಾದದ್ದು ಹೇಳ್ತಾ ಇದೆ. ಬಟ್ ನಂಗೆ ಅದು ಪಿಕ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಸೊ ಮ್ಯಾರೇಜ್ ಕಡೆ ಹೆಚ್ಚಿನ ಗಮನನ ಕೊಡುವಂಥದ್ದು, ಲವ್ ಲೈಫ್ ಬಗ್ಗೆ ಹೆಚ್ಚಿನ ಗಮನನ ಕೊಡುವಂಥವರಿಗೆ ಕಮಿಟ್ಮೆಂಟ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಪಿತೃದೇವತೆಗಳ ಆಶೀರ್ವಾದ ಕೂಡ ನಿಮ್ಗೆ ಸಿಗೋದ್ರಲ್ಲಿ ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ. ಸೊ ಹಾಗಾಗಿ ನಿಮ್ಗೆ ಹೆಚ್ಚಿನ ಯಶಸ್ಸು ಅನ್ನೋದು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಯಾಣದಿಂದ ನಿಮ್ಗೆ ಲಾಭ ಇದೆ. ಸೊ ಪ್ರಯಾಣದ ಬಗ್ಗೆ ನಿಮ್ಗೆ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಬನ್ನಿ ಈಗ ನೀನ್ ಹೇಳ್ಬಹುದು ನೋಡೋಣ. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಡೆ ಜಲ ಪ್ರವಾಹ ಬರಬಹುದು, ಒಂದಷ್ಟು ಕಡೆ ಅಗ್ನಿ ಅವಘಡಗಳು ಆಗುವಂತ ಸಾಧ್ಯತೆ ಇದೆ. ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಲಕ್ಷ್ಮೀ ನರಸಿಂಹರ ಆಶೀರ್ವಾದ ಇದೆ. ಕಾನೂನಿನಿಂದ ಒಂದಷ್ಟು ತೊಡಕುಗಳಾಗಬಹುದು, ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ವಿಚಾರಗಳು, ಸುದ್ದಿಗಳು ತಿಳಿಯುತ್ತೆ, ನಿಮ್ಗೆ ವಿಶೇಷವಾದಂತ ಮಾಹಿತಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀರನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅಗ್ನಿ ಅವಘಡಗಳು ಆಗತ್ತೆ, ಅವಾಗ ಬೆಂಕಿನ ಆರ್ಸೋದಕ್ಕೆ ನೀರ್ ತುಂಬಾ ಬೇಕಾಗತ್ತೆ. ಸೊ ನೀರನ್ನ ಸೇವ್ ಮಾಡಿ ಇಡಿ. ನೀರನ್ನ ಅಥವಾ ಬೆಂಕಿ ಆರ್ಸೋದಕ್ಕೆ ಏನೇನ್ ತಯಾರಿ ಮಾಡ್ಬೇಕೋ ಆ ತಯಾರಿನ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಮರ್ಜೆನ್ಸಿ ಬಂದಾಗ ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸೋದರರು ಇಬ್ರು ಒಂದಾಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಅಣ್ಣ ತಮ್ಮದಿರು ಯಾರೋ ಕಿತ್ತಾಡ್ಕೊಂಡಿದ್ರೆ ಸೊ ಇಬ್ರು ರಿಯೂನಿಯನ್ ಆಗುವಂಥದ್ದು ಇದೆ ಇಲ್ಲಿ. ಜೊತೆಗೆ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಸೊ ಈಗ ಆಂಜನೇಯ ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಸೊ ಹ್ಯುಮ್ಯಾಲಿಟಿ ಅಂತ ಇದೆ. ಸೊ ಓಂ ಶ್ರೀ ಹನುಮತೆ ನಮಃ ಅಂತ ದಿನಾಗ್ಲೂ 21 ಸತಿ ಚಾಂಟ್ ಮಾಡಿ. ಸೊ
ಒಳ್ಳೆ ರೀತಿಲಿ ಮುಂದುವರಿರಿ, ಹೆಚ್ಚಿನ ಅನುಕೂಲ ಆಗತ್ತೆ. ಡಿವೈನ್ ಪ್ಲಾನ್ ನಿಮ್ ಜೀವನನ ಹೇಗ್ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಯಾವಾಗ್ಲೂ ಕನೆಕ್ಟ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದಾಗಿ ಯಾರು ಆಯ್ಕೆ ಮಾಡಿದೀರಾ, 2 ಕಾರ್ಡ್ ಬಂದಿದೆ. ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್ ಅಂತ ಇದೆ. ಸೊ ನಿಮ್ಗೆ ಅನಿರೀಕ್ಷಿತವಾಗಿ ಮಾರ್ಗದರ್ಶನ ಸಿಗತ್ತೆ, ಏನ್ ಮಾಡ್ಬೇಕು ಮುಂದೆ ಅಂತ. ಧ್ಯಾನನ ಮಾಡಿ, ಇದರಿಂದ ನಿಮ್ಗೆ ಎಲ್ಲಿ ಸ್ಟಕ್ ಆಗ್ತೀನಿ ಅಂತ ಅನ್ಸುತ್ತೋ, ಎಲ್ಲಿ ನಾನು ಮುಂದುವರಿಯೋದಕ್ಕೆ ಆಗೋದಿಲ್ಲ ಅನ್ಸುತ್ತೋ, ಅಲ್ಲಿ ನೀವು ಕುತ್ಕೊಂಡು ಮೆಡಿಟೇಷನ್ ನ ಮಾಡಿ, ಅಲ್ಲಿ ನಿಮ್ಗೆ ಮೆಸೇಜಸ್ ಸಿಗತ್ತೆ. ಅನ್ಎಕ್ಸ್ಪೆಕ್ಟೆಡ್ ವೇಲಿ ನಿಮ್ಗೆ ಮಾಹಿತಿ ಸಿಗತ್ತೆ, ಗೈಡೆನ್ಸ್ ಸಿಗತ್ತೆ, ಮಾರ್ಗದರ್ಶನ ಸಿಗತ್ತೆ. ಅದು ಸಿಗ್ಬೇಕು ಅಂದ್ರೆ ನೀವು ಧ್ಯಾನದಲ್ಲಿ ಕುತ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವರು ಜನಗಳ ಮುಖೇನ ನಿಮ್ಗೆ ಒಂದಷ್ಟು ಮಾಹಿತಿ ಅಥವಾ ಮಾರ್ಗದರ್ಶನ ಸಿಗಬಹುದು. ಹಾಗಾಗಿ ಯಾರು ನಿಮ್ ಜೊತೆ ಏನ್ ಹೇಳ್ತಾರೆ, ಏನ್ ಮಾತಾಡ್ತಾರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಭಯ ಇಲ್ದಿರ ನಿಸ್ವಾರ್ಥವಾಗಿ ಸೇವೆನ ಮಾಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಬೇಕು ಅಂತ ಸ್ವಾರ್ಥಕ್ಕಾದ್ರೂ ಮಾಡ್ಕೊಳ್ಳಿ ಅಥವಾ ನಿಸ್ವಾರ್ಥವಾಗಾದ್ರೂ ಮಾಡಿ. ಯಾರಿಗಾದ್ರೂ ಏನಾದ್ರೂ ಕೊಟ್ರೆ ಖುಷಿಯಾಗಿ ಕೊಡಿ. ಏನಾದ್ರೂ ಸಹಾಯ ಮಾಡಿದ್ರೆ ಖುಷಿಯಾಗಿ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಚಿತ್ರದ ಮುಂದೆ ಅಥವಾ ಫೋಟೋ ಮುಂದೆ ಕುತ್ಕೊಂಡು ಧ್ಯಾನನ ಮಾಡಿ. ಇದರಿಂದ ನಿಮ್ಗೆ ಮಾನಸಿಕ ಶಾಂತಿ ಕೂಡ ಲಭಿಸುತ್ತೆ ಅಂತ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ನಿಮ್ಮ ಒಂದು ಅಹಮ್ಮನ್ನ ಭಗವಂತನಿಗೆ ಸರೆಂಡರ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಈಗೋ ಪ್ರಾಬ್ಲಮ್ ಅನ್ನೆಲ್ಲ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ನೋಡ್ಬೇಕು ಅಂದ್ರೆ ಭಗವಂತನಿಗೆ ಶರಣಾಗ್ಬೇಕು. ಜೊತೆಗೆ ಏನೇ ಬಂದ್ರು ಭಗವಂತ ನೋಡ್ಕೊಳ್ತಾನೆ, ಭಗವಂತನ ಆಶೀರ್ವಾದ ನನ್ ಜೊತೆ ಇದೆ ಅನ್ನುವಂಥದ್ರಲ್ಲಿ ನೀವು ನಡಿಬೇಕು. ಸ್ವಲ್ಪ ಉಪ್ಪು ನೀರಿನಿಂದ ದಿನ ಬಿಟ್ಟು ದಿನ ಸ್ವಲ್ಪ ಉಪ್ಪು ನೀರಿಂದ ಸ್ನಾನ ಮಾಡಿ, ಮನೆಗೆಲ್ಲ ಸಿಂಪಡಿಸಿ ಅಥವಾ ಸ್ಫಟಿಕ ಬರ್ತಲ್ಲ ಆ ನೀರಿನಿಂದ ಸ್ನಾನ ಮಾಡಿ. ಸೊ ಇದರಿಂದ ನೆಗೆಟಿವಿಟಿ ನಿಮ್ಮ ಮೈ ಮೇಲೆ, ನಿಮ್ಮ ಮನೇಲಿ ಏನಿದೆ ಅದು ಹೋಗುತ್ತೆ. ಸ್ವಲ್ಪ ನೆಗೆಟಿವ್ ಎನರ್ಜಿ ಕಾಣಿಸ್ತಾ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಅದ್ರ ಬಗ್ಗೆ ನಿಂತ್ಕೊಳ್ಳಿ. ಫೈಟ್ ಫಾರ್ ದ ರೈಟ್ಸ್ ಅಂತಾರಲ್ಲ, ಹಂಗೆ ಸ್ಟ್ಯಾಂಡ್ ಅಪ್ ಫಾರ್ ರೈಟ್. ಸೊ ಸರಿಯಾದಕ್ಕೋಸ್ಕರ ಹೋರಾಟ ಮಾಡಿ ಅನ್ನುವಂಥದ್ದು ಇದೆ. ಸೊ ಸರಿಯಾದಕ್ಕೋಸ್ಕರ ಹೋರಾಟ ಮಾಡಿ. ಮತ್ತೆ ಒಂದಷ್ಟು ದುಷ್ಟ ಶಕ್ತಿಗಳ ವಿರುದ್ಧ ಅಥವಾ ದುಷ್ಟ ಜನರ ವಿರುದ್ಧ ಅಥವಾ ಒಂದಷ್ಟು ಸಮಸ್ಯೆಗಳು ಮಾಡೋರ ವಿರುದ್ಧ ಸ್ಟ್ರಾಂಗ್ ಆಗಿ ನಿಲ್ಲಿ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದಾದ್ರೆ, ಯಾರಿಗಾದ್ರೂ ನ್ಯಾಯ ಕೊಡ್ಸ್ಬೇಕು ಅಂತ ಅನ್ಸಿದ್ರೆ ಕೊಡ್ಸಿ. ನಿಸ್ವಾರ್ಥವಾಗಿ ಕೊಡಿಸ್ತಿರೋ ಸ್ವಾರ್ಥವಾಗಿ ಕೊಡಿಸ್ತಿರೋ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಸಾಧ್ಯ ಆದಷ್ಟು ನಿಸ್ವಾರ್ಥವಾಗಿ ಕೊಡ್ಸಿ. ಒಳ್ಳೆಯ ಕೆಲಸಗಳು ಕಷ್ಟ ಇರುತ್ತೆ, ಯಾರು ಮಾಡಕ್ಕಾಗಲ್ಲ. ನೀವು ಮಾಡ್ತೀರಾ ಅಂದ್ರೆ ಅದಕ್ಕೆ ನೀವು ಆಯ್ಕೆ ಆಗಿರ್ತೀರಾ ಅಂತ ಅಷ್ಟೇ. ಸೊ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ಯಾವತ್ತೂ ಹಿಂಜರಿಬೇಡಿ. ಅನ್ಯಾಯದ ವಿರುದ್ಧ ನಿರಂತರವಾಗಿ ಹೋರಾಡ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಧ್ಯಾನನ ಮಾಡಿ ಆಂಜನೇಯನ ಫೋಟೋ ಮುಂದೆ. ಜೊತೆಗೆ ದಿನಾಗ್ಲೂ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಮೈಂಡ್ ಫೋಕಸ್ ಅಲ್ಲಿ ಇರೋ ಹಾಗೆ. ಜೊತೆಗೆ ಆಂಜನೇಯನ ಎನರ್ಜಿ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ದಿನಾಗ್ಲೂ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಇದರಿಂದ ಸಾಕಷ್ಟು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಯ್ತು ಅಂತ ಅನ್ಕೊಂಡಿದೀನಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಅಲ್ಲಿ ಹಾಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಜೈ ಶ್ರೀರಾಮ್. The Sri Vagdevi Tarot channel is so glad to see you again. Thank you for watching our tarot card readings today.